ಇದನ್ನು ಹತ್ರ ಬಂದು ತೆಗಿ. ಈ ಥರ ಇದನ್ನಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕುತ್ತಬೇಕು. ಇದು ಏನು ಮಾಡ್ತಾಯಿರೋದು ನಾವು ಇದು ಅಂತಂದರೆ ಕೋಕೋ ಪೀಟ್ ತಯಾರಿಕೆ, ಗಿಡಗಳಿಗೆ ಸಸ್ಯಗಳಿಗೆಲ್ಲ ಹಾಕೋಕ್ಕೆ ಗೊಬ್ಬರವನ್ನು ನಾವೇ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ಇದನ್ನು ಏನು ಮಾಡಬೇಕು, ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದ್ದಾದಮೇಲೆ ಏನು ಮಾಡಬೇಕು, ಇದನ್ನು ನಿಮ್ಮ ಅಮ್ಮಂಗೆ ಹೇಳಿ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಆಗಿರುತ್ತಲ್ವ, ಈ ಥರ ತರಿಸಿ ಕೊಡಿ ನಿಮ್ಮಮ್ಮಂಗೆ. ಈ ಸಣ್ಣ ಸಣ್ಣದಾಗಿ ನಿಮ್ಮಮ್ಮ ಹತ್ರ ಹೇಳ್ಬಿಟ್ಟು ಈ ಥರ ನೋಡಿಸಿ, ಇದನ್ನು ಹತ್ರ ಬಂದು ನೋಡ್ಸಮ್ಮ ಇದನ್ನು. ಇದು ಈ ಥರ ಆಗಿರುತ್ತಲ್ವ, ಈ ಥರ ಸಣ್ಣ ಸಣ್ಣಗೆ ಆಗಿರುತ್ತಲ್ವ, ಹತ್ರ ಬೈನ ಇದನ್ನ ಈಗಾಗಿರುತ್ತಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಬಿಸ್ಕೋಬೇಕು. ನೀವು ಪುಡಿ ಪುಡಿಯಾಗಿ, ನೀರು ಹಾಕೋದೇನು ಬೇಡ, ಹಾಗೆ ರುಬ್ಬಕ್ಕೆ ಹೇಳಿ. ಪುಡಿ ಪುಡಿಯಾಗಿ ಸಣ್ಣ ಜಾರ್ ಇರುತ್ತಲ್ಲ, ನೀವೇ ಮಿಕ್ಸಿಗೆ ಹಾಕಲಿಕ್ಕೆ ಹೋಗಬೇಡಿ, ಅಮ್ಮಂಗೆ ಕೊಡಬೇಕು. ಅಮ್ಮಂಗೆ ಅಥವಾ ಮನೇಲಿ ದೊಡ್ಡವ್ರ ಅತ್ತೇನೋ ಯಾರೋ ಇರ್ತಾರಲ್ಲ ಅವ್ರಿಗೆ ಇದನ್ನು ಕೊಟ್ಬಿಟ್ಟು ನುಣ್ಣಗೆ ಹಾಕಿಸ್ಕೋಬೇಕು. ಇದನ್ನು ಏನು ಮಾಡಬೇಕು ಅಂದಾಗ ಒಂದು ಸ್ವಲ್ಪ ದಿನ ಒಂದು ಕವರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಇಡಬೇಕು ಅದನ್ನು. ಅಥವಾ ಒಂದು ಡಬ್ಬದಲ್ಲಿ ಅದನ್ನು ಹಾಕಿ ಇಟ್ಬಿಟ್ಟು ಅಲ್ಲಲ್ಲೊಂದು 2 ತೂತ ಮಾಡಿ ಇಟ್ಬಿಟ್ಟು ಚೇತನ, ಆಮೇಲೆ ಅದಕ್ಕೇನು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಆ ಡಬ್ಬನ ಮುಚ್ಚಿಟ್ಬಿಡ್ಬೇಕು 15 ದಿನ ಅಥವಾ 1 ತಿಂಗಳು ಮುಚ್ಚಿಟ್ಬಿಟ್ರೆ ಒಳ್ಳೆ ಅತ್ಯುತ್ತಮವಾದಂಥ ಕೋಕೋ ಪೀಟ್ ಗೊಬ್ಬರ ತಯಾರಾಗುತ್ತೆ. ಈ ಕೋಕೋ ಪೀಟ್ ಗೊಬ್ಬರ 1 kgನೇ 700 ರೂಪಾಯಿ 800 ರೂಪಾಯಿ ದುಡ್ಡು. ಇದನ್ನು ನಾವೇ ಆರಾಮಾಗೆ ಮಾಡ್ಕೋಬೋದು ಮನೆಯಲ್ಲಿ. ಅರ್ಥ ಆಯ್ತಲ್ವ? ಈಸಿ ಇದೆ ಅಲ್ವಾ ಇದು? ಇದನ್ನೆಲ್ಲ ನಾವು ಸಸ್ಯಗಳಿಗೆ ಕೋಕೋ ಪೀಟ್ ಗೊಬ್ಬರವನ್ನು ಸಸ್ಯಗಳು ಹಾಕೋದ್ರಿಂದ ಏನು ಮಾಡುತ್ತವೆ, ಚೆನ್ನಾಗೇ ನೀರನ್ನು ಹಿಡಿದಿಟ್ಕೊಳ್ಳುತ್ತವೆ. ನೀರು ಚೆನ್ನಾಗಿ ಕುಡಿಯುತ್ತವೆ ಬೇರುಗಳು. ಆಮೇಲಿಂದ ಅದರಲ್ಲಿರೋ ಪೋಷಕಾಂಶಗಳು ಅದಕ್ಕೆ ಸಸ್ಯಗಳಿಗೆ ಹೋಗಿ ಸಸ್ಯಗಳು ಏನು ಮಾಡುತ್ತವೆ ಅಂತಂದರೆ ಚೆನ್ನಾಗಿ ಕಾಯಿ ಹಣ್ಣು ಎಲ್ಲ ಕೊಡುತ್ತವೆ. ರಾಸಾಯನಿಕ ಅಂಶ ಇದರಲ್ಲಿ ಇರೋದಿಲ್ಲ. ರಾಸಾಯನಿಕ ಅಂಶನೆಲ್ಲ ತಿನ್ನೋದ್ರಿಂದ, ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮೆನ್ಯೂರ್ ಹಾಕೋದ್ರಿಂದ ಅಂಥ ಬೆಳೆಯನ್ನು ಬೆಳೆದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಂಥ ನೈಸರ್ಗಿಕ ಗೊಬ್ಬರವನ್ನು ಹಾಕಿ ನಾವು ಗಿಡಗಳನ್ನು ಬೆಳೆಯನ್ನು ಬೆಳಿಬೇಕು. ದುಡ್ಡಿನ ಆಸೆಗೋಸ್ಕರ ಚೆನ್ನಾಗಿ ಬೆಳೀಲಿ, ಜಾಸ್ತಿ ಇಳುವರಿ ಕೊಡಲಿ, ಜಾಸ್ತಿ ಮೂಟೆ ಬರಲಿ ಬೆಳೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ರಾಸಾಯನಿಕ ಗೊಬ್ಬರಗಳೆಲ್ಲ ತಂದು ಹಾಕ್ತಾರೆ. ಆ ರೀತಿ ಹಾಕಬಾರ್ದು. ನಾವೇ ಮನೆಯಲ್ಲೇ, ಉದಾಹರಣೆಗೆ ನಮ್ಮ ಮನೆ ಹಸು ಕರು ಸಾಕಿರ್ತೀವಿ ಇಟ್ಕೊಳ್ಳಿ, ಅದನ್ನೇನು ಮಾಡಬೇಕು, ನಾವೇ ತಿಪ್ಪೆಗೆ ಅಂತ ಗುಂಡಿ ಥರ ಮಾಡಿಕೊಂಡು ಅದೆಲ್ಲ ನಾವಲ್ಲಿ ಸಾವಯವ ಗೊಬ್ಬರ ಅಂತ ತಯಾರು ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ನಮ್ಮ ಮನೆಗೆ ಸಾಮಾನ್ಯವಾಗಿ ನಾವೇನು ತೆಂಗಿನಾರನ್ನೇನು ದುಡ್ಡು ಕೊಡ್ತಾರೋಗಿರಲ್ಲ, ಈ ತೆಂಗಿನಾರನ್ನು ಕತ್ತರಿಸಿ ಈ ರೀತಿ ಕೋಕೋ ಪೀಟನ್ನು ಎಲ್ಲರೂ ತಯಾರು ಮಾಡ್ಕೊಂಡು, ಎಲ್ಲರೂ ತಯಾರು ಮಾಡ್ತೀರಾ ಈ ಥರ? ಏನಕ್ಕೆ ಬೇಕು ಅಂತಂದರೆ ಇದು ಗೊಬ್ಬರವಾಗಿ ಇದನ್ನು ಗಿಡಗಳಿಗೆ ನಾವು, ನಮ್ಮ ಮನೆ ಪಾಟ್ ಇರುತ್ತೆ, ಒಂದು ಗಿಡ ಇರುತ್ತೆ, ಹೂವಿನ ಗಿಡ ಇರುತ್ತೆ, ಅವಕ್ಕೆಲ್ಲ ಇವನ್ನ ಸ್ವಲ್ಪ ಈಗ ಹಾಕೋಬಿಡ್ತಾರೆ ನುಣ್ಣಗೆ ಮಾಡಿ. ಆಯಿತಾ? ಮಾಡ್ಕೊಳ್ತೀರಾ? ಚೆನ್ನಾಗಿದೆಯಾ ಇದು? ಹಾಂ.